ಸಿಕ್ಕಾಪಟ್ಟು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮಗೊಂದು ಫೇರ್ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಭಾಗದಲ್ಲಿ. ಈಗ ನೋಡಿ ನಮ್ಮ ಭಾಗದಲ್ಲಿ ಸರ್ ಕೃಷ್ಣಾ ತುಂಗಭದ್ರಾ 2 ರಿವರ್ ಬೆಲ್ಟ್ ಏರಿಯಾ ಇದೆ. ಓಕೆ, ಆ ರಿವರ್ ಬೆಲ್ಟ್ಗೆ ಮಿನಿಮಮ್ 600 ಮಿಲಿಗಳಿದಾವೆ. ಸೊ ನಮಗೆ ಗೌರ್ಮೆಂಟ್ ಇಂದ ಒಂದು ಸಣ್ಣ ಪುಷ್ ಕೊಟ್ಟರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನ್ ಕ್ರಿಯೇಟ್ ಮಾಡ್ತಾವ ಅದಕ್ಕಿಂತ ಹೆಚ್ಚಿನ ಜಾಬ್ನ ಸೃಷ್ಟಿ ಮಾಡೋಷ್ಟು ಶಕ್ತಿ ನಮ್ಮಲ್ಲಿದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಯಾರ ಮುಂದೆ ಹೇಳಿದ್ರು ಅದ್ರ ಬಗ್ಗೆ ಅಸಾಧ್ಯ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ದೇಶದ ಬೆನ್ನೆಲುಬು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಮಾಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ನಮಗೆ ತುಂಬಾ ನೋವಿನ ಸಂಗತಿ. ಸೊ ನಾವು ಇಲ್ಲಿ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಡಿಮ್ಯಾಂಡ್ಸ್ ಅನ್ನೋದು ಕರ್ನಾಟಕದ ನಮ್ಮ ಬೇಡಿಕೆಗಳು. ಈಗ ಫಸ್ಟ್ ಕೇಳಿರೋ ಬೇಡಿಕೆಗಳು ಇರುತ್ತೆ. 40 ಲಕ್ಷ ಇದ್ರು ಡಿಮ್ಯಾಂಡ್ ಇದೆ. ಎಲ್ಲ ಇದನ್ನ ತಕ್ಷಣಕ್ಕೆ ಇದನ್ನ ಹೋಲ್ಡ್ ಮಾಡಿ ನಮಗೆ ಫೇರ್ ಪ್ರೈಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸೇಲ್ ರೇಟ್ ಮಾಡ್ಕೊಡ್ಬೇಕಾಗಿರೋದು ನಮ್ದು ಒಂದು ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಅಂಡ್ ಕೇಡಿಬಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಇಮಿಡಿಯೇಟ್ ಒಂದು 5 ಅವರ್ ಮೀಟಿಂಗ್ ಆಗಬೇಕು. ಇದು ಈಗ ನೋಡಿ ಇಂಡಸ್ಟ್ರಿಯಲ್ಸ್ ಇದ್ದಾರೆ, 1000 ಇಂಡಸ್ಟ್ರಿಯಲ್ ಇದ್ದಾರೆ, ಒಂದು ಮೀಟಿಂಗ್ ಇರೋದಿಲ್ಲ. ನಮ್ಮ ಭಾಗದ ಮಿನಿಸ್ಟರ್ಗಳು ಎಲ್ಲ ಬೆಂಗಳೂರಿಗೆ ಇರ್ತಾರೆ. ನಮಗೆ ಹೇಳ್ಕೊಳಕ್ ಒಂದು ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ, IAS ಆಫೀಸರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ. ಇಷ್ಟೆಲ್ಲ ಸಾವಿರಾರು ನಮ್ಮ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಎಲ್ಲ ಆಫೀಸರ್ ಕರೆದು ಸರ್ ನಿಮ್ ಸಮಸ್ಯೆಗಳು ಏನಿದಾವೆ, ನಿಮ್ಗೆ ಇಂಡಸ್ಟ್ರಿ ಸರಿಯಾಗಿ ರನ್ ಆಗ್ತಾ ಇದೆಯಾ, ಯಾವ್ದನ್ನ ಡಾಕ್ಯುಮೆಂಟೇಶನ್ ನಿಮ್ಗೆ ಏನಾರ ಪ್ರಾಬ್ಲಮ್ ಇದೆಯಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಎಫೆಕ್ಟಿವ್ ಆಗಿ ಏನು BMGC ಇರ್ಬೋದು, ಎಲಿವೇಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರುವಂತ ಹೈಯೆಸ್ಟ್ ಪೊಟೆನ್ಶಿಯಲ್ ಒಂದು ಸ್ಟಾರ್ಟ್ಅಪ್ಗಳಿಗೆ ಯಾವುದೇ ರೀತಿ ಒಂದು ಸೌಜನ್ಯತೆಯೂ ಇಲ್ಲ. ಅವರು ಇವ್ರನ್ನ ಬೆಳೆಸ್ಬೇಕು, ಯೂಸ್ ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂಬೋದು ಇದಿಲ್ಲ. ಸೊ ಹಂಗಾಗಿ ನಾವೇನಪ್ಪ ಅಂದ್ರೆ ಈ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವು ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿವಲ್ಲ ನಮ್ಮೊಂದು ರೆಸ್ಪೆಕ್ಟ್ ಕೊಡಿ. ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಬಿಟ್ಟು ಅಲಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಈಗಿದೆ. ನಮ್ಮ ಸಮಸ್ಯೆಗಳು ಹೇಳ್ಬೇಕಂತ ಯಾವುದೇ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋಂಥ ಅಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ 1 ತಿಂಗಳಿಗೆ ನಾವೇನು ಇದರಿಂದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ. ಇಲ್ಲಾಂದ್ರೆ ನಾವು ರಾಯಚೂರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರೈಸ್ ಮಿಲ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘದ ಅಧ್ಯಕ್ಷರಿರ್ಬೋದು, ಬಿಕಾಸ್ ನಮ್ದೆಲ್ಲ ಅಗ್ರಿ ಪ್ರಾಸೆಸ್ ಲೀಡರ್ಶಿಪ್ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಇದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಅನಿರ್ದೇಶವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು. ಯಾಕಂದ್ರೆ ಈ ಅನಿವಾರ್ಯತೆ ಇದೆ. ಈಗ ನೋಡ್ರಿ ಇವ್ರದ್ದು ಬ್ಯಾಂಕ್ ನೋಟಿಸ್ ಬಂದಿದೆ. ನಮಗೆ ಬ್ಯಾಂಕ್ ಅವ್ರು ನೋಟಿಸ್ ಕೊಡ್ತಾ ಇದ್ದಾರೆ. ನಮ್ಗೆ ಉದ್ದೇಶಕ್ಕೆ ಬರ್ಬೇಕಂತ ನಮ್ಗೆ ಇದಿಲ್ಲ, ನಮ್ಗೇನು ಹೈಲೈಟ್ ಆಗ್ಬೇಕಂತಿಲ್ಲ. ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸ್ತಾನೆ ಇಲ್ಲ, ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನು ನಾವು ವಿರೋಧ ಪಕ್ಷದವರಿಗೆ ಒಂದು ಲೆಟರ್ ಕೊಟ್ಟು ಸದನದಲ್ಲಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಅನ್ನೋ ವಿಷಯನೂ ಅವರಿಗೆ ಪ್ರಸ್ತಾಪ ಮಾಡ್ತಿದ್ರಿ. ಸೊ ನಾವು ಈಗ ಕೇಳ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ನೀವು ಮೀಡಿಯಾ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ರಿ. ನೀವು ಒಂದು ರಿಸರ್ಚ್ ಮಾಡ್ರಿ. ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಎಷ್ಟು ಪೊಟೆನ್ಶಿಯಲ್ ಇದೆ, ನದಿ ಪೊಟೆನ್ಶಿಯಲ್ ಎಷ್ಟಿದೆ, ಎಷ್ಟು ರೆವಿನ್ಯೂ ಬರ್ತಾ ಇದೆ, ಅಲ್ಲಿ ಕರ್ನಾಟಕದಿಂದ ಒಂದು ಸ್ವಲ್ಪ ಫೆಸಿಲಿಟಿ ಬಂದ್ರೆ ನಾವು ಇನ್ನೆಲ್ಲ ಇಂಡಸ್ಟ್ರಿಗಳಿಗೆ ನಾವು ಏನಾದ್ರು ಕೆಲಸ ಕೊಡ್ಬೋದು, ಇನ್ನೂ ಹೆಚ್ಚಿನ ರೆವಿನ್ಯೂ ಕ್ರಿಯೇಟ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಈಗ ಇವ್ರ ಇಂಡಸ್ಟ್ರಿ ಪ್ರಾಬ್ಲಮ್ ಕೊಟ್ರೆ 55 ಲಕ್ಷ ನೀವು ಕಟ್ಟಿದ್ರೆ 6 ತಿಂಗಳೊಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಖಾಲಿ ಮಾಡಬೇಕು ನೀವು ಅಂತಾರೆ. ಆಮೇಲೆ ನಮ್ಮಲ್ಲಿ ಕೂಡ ಆದವು ರಾಯಚೂರಾಗ 7 ಲಕ್ಷ ಯಾಕಂದ್ರೆ 7-9ಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಮ್ಮಲ್ಲಿ ಕೂಡ 7,50,000 ರೂಪಾಯಿ ಮಾಡ್ತಾರೆ ಸರ್. ಆಮೇಲೆ 15% ಹಾಕಿ ಮಾಡ್ತಾರಲ್ಲ, ಕಾಮನ್ 15% ಮೊದಲನೇ ಸಾಲವತ್ತು ಇರ್ತಲ್ಲ, ಅದು ಹಾಕಿ ಮಾಡಿಸಿದ್ರೆ ಓಕೆ. ಇದು 1 ಲಕ್ಷ 2 ಲಕ್ಷ ಸರ್. ಇವರು ತಗೊಳ್ಳೋದು ಹೇಳ್ತಾರೆ ಸರ್. ರೈತರಲ್ಲಿ 1 ಲಕ್ಷ ಮತ್ತು 2 ಲಕ್ಷಕ್ಕೆ ತಗೊಂಡ್ರು ಇರಲಿ. 2 ಲಕ್ಷಕ್ಕೆ ಹೆಚ್ಚಿಗೆ ಆವತ್ತು ಪರಿಸ್ಥಿತಿ ಅವ್ರು ತಗೊಂಡು ಬರೀ 1 ವರ್ಷ 2 ವರ್ಷದಾಗ ನಾವು 11,70 ಅಂದರು. ಆಮೇಲೆ 16 ಅಂದ್ರೆ 10 ಕೋಟಿ ಆಗಿದೆ. 10 ವರ್ಷ ಆಯ್ತು ಸರ್ ಇವತ್ತಿಗೆ ರಿಜಿಸ್ಟ್ರೇಷನ್ ಮಾಡಲಾರ. ಈಗ ಇದಕ್ಕೆ ನಾವು ಒಂದೊಂದು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದರೆ 20-25 ಕೋಟಿ ಸರ್. ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 70. ಏನೇನು ಮನೆ ಹೊಲ ಯಾವೇ ಬೇರೆ ಕೊಟ್ಟರು ಮಾತ್ರ ನಾವು ಲೋನ್ ಕೊಡ್ತೇವೆ. ಗೂಡ್ಯಾನ ಆಗಲಿ ಧರ್ಮಲೋನ್ ಆಗಲಿ ಏನೇ ಆಗಲಿ ಇದ್ರ ಮೇಲೆ ಏನು ಕೊಡಂಗಿಲ್ಲ. ಸರಿ ಆಯ್ತು, ಅವತ್ತಿನ ಪರಿಸ್ಥಿತಿ ಮತ್ತು ಲೀಸ್ ಅಂತ ಕೊಡ್ತಾರೆ, ಅದು ನಾವು ಒಪ್ಪಿಕೊಂಡಿದ್ದೀವಿ, ಅವತ್ತು ಕೊಡ್ತೀವಿ. ಈಗ ಇದೇ ನಾವು ಯಾಕಂದ್ರೆ ಅದೇ ಒಂದು ಬೇರೆ ಕಟ್ಟಿ ಒಂದು 6 ತಿಂಗಳು ಲೇಟ್ ಆಯ್ತು ಸರ್. ಲೇಟ್ ಆದರೆ ಕ್ಯಾನ್ಸಲ್ ಮಾಡಿದ್ರು ನಾವು.
25% ಕಟ್ಟಿದ ಮೇಲೆ ಕೆಲಸ ಮಾಡಿದ್ರು ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆದ ಮತ್ತೆ ಇಂಟ್ರೆಸ್ಟ್ ಹಾಕಿ ನಾವು ಕಟ್ಸ್ಕೊಳ್ಳೋದು ಎಷ್ಟು ಒಂದು ಎಕರೆಗೆ 60,000 ಹಾಕಿದ್ರು ಸರ್ ಸರಿ ಮತ್ತೆ ಈಗ ನಮ್ಮದು ತಪ್ಪ ಅಂತೇಳಿ ಕಟ್ಟಿದ್ವಿ ಅಲ್ಲೇ ಅದು ನೀವು ಬೋರ್ಡ್ ಮಾಡ್ಯಾರ ಸರ್ ಇಲ್ಲಿ ರೈತರಾಗ ಪ್ಲಾಟ್ಗಳು ತಗೊಂಡಿದ್ವಿ ಒಂದು 9 ಪ್ಲಾಟ್ ತಗೊಂಡಿದ್ವಿ ಸ್ವಲ್ಪ ಲೇಟಾಗಿ ಅಮೌಂಟ್ ಕಟ್ಟಿದ್ವಿ ಮೊನ್ನೆ ಲೆಟರ್ ಕೊಡ್ಬೇಕಾದ್ರೆ ಅವ್ರು ಲೆಟರ್ ಕೊಡಲಿಲ್ಲ ಸರ್ ಅದು ಇಂಟ್ರೆಸ್ಟ್ ಕಡಿಮೆಯಿಂದ ಕೊಟ್ಟರು 3,90,000 ಮತ್ತು ರಿಸ್ಟ್ ಇಂಟ್ರೆಸ್ಟ್ ಕಡಿಮೆಯಿಂದ ಅವಾಗ ಲೆಟರ್ ಕೊಡ್ತು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಸೇಲ್ ಆಫ್ ಅಗ್ರಿಮೆಂಟ್ ಆಗೈತೆ ರೀ ಸೇಲ್ ಆಫ್ ಅಗ್ರಿಮೆಂಟ್ 12 ವರ್ಷ ರೀ ಇವಾಗ ನಮ್ಗೆ 15-16 ವರ್ಷ ಆಯ್ತು ಒರಿಜಿನಲ್ ಡೀಲ್ ಆಗಿದೆ ನೀವು ಅಧಿಕಾರಿಗಳನ್ನ ಭೇಟಿ ಮಾಡಿ ಭೇಟಿ ಮಾಡಿದ್ರು ಭೇಟಿ ಮಾಡಿದ್ರು. 3 ಸರಿ ಭೇಟಿ ಮಾಡಿ ಸರ್, 1 ಸರಿ 6 ತಾಸು ವೇಟ್ ಮಾಡಿಸ್ತಾರೆ ಸರ್, ಮೊನ್ನೆ ಅಂತ ಕರ್ನಾಟಕ ಚೀಫ್ ಅವರು ಕರ್ನಾಟಕ ಚೀಫ್ನವ್ರಿಗೆ ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ವಿ ನೋಡೋಣ ನಾವು ನಿಮ್ಮ ಅಪ್ಲಿಕೇಶನ್ ಪರಿಶೀಲನೆ ಮಾಡಿದ್ರು ಅಂತ ಅವರು CC ಕ್ಯಾಮ್ರಾ ಚೆಕ್ ಮಾಡಿ ಸರ್, ಹೋದ ತಿಂಗಳ ಬಂದ್ರೆ 6 ತಾಸು ನಮ್ಗೆ ಕಾಯ್ತಾರೆ ಸರ್. 15 ಜನ ಹೋಗಿವಿ 6 ತಾಸು ಹೊರಗಡೆ ಅಂದ್ರೆ ಅವ್ರು ಇರೋದು KDP ಇಂಡಸ್ಟ್ರಿಯಲ್ ಅವರಿಗೆ ಅವ್ರದ್ದು ಮೀಟ್ ಹಾಕೋಕಂಬ ಒಂದು ಸೌಜನ್ಯನೇ ಇಲ್ಲ. 6 ತಾಸಲ್ಲಿ ಆಫೀಸಲ್ಲಿ ವೇಟ್ ಮಾಡಿ ನೋಡೋಣ, ಈಗ ಹೇಳ್ತಾರಲ್ಲ ಸರ್ ಬಿಸ್ಕೆಟ್ ಕೊಟ್ಟಂಗೆ ನೋಡೋಣ ಮಾಡೋಣ, ಇದು ಡಿಲೇ ಆದಂಗೆಲ್ಲ ನಾವು ಎಣ್ಣೆ ಕೊಡೋ ಪರಿಸ್ಥಿತಿ ಐತೆ ಅಂತಂದ್ರೂ ಯಾರು ಅದನ್ನ ಹೇಳೋಕೆ ರೆಡಿ ಇಲ್ಲ. ಈ ಕಡೆ ಮಿನಿಸ್ಟ್ರು ನಮಗೆ ಟೈಮ್ ಕೊಡ್ತಾ ಇಲ್ಲ, ಈ ಕಡೆ KDP ಅವ್ರು ಕೊಡ್ತಾ ಇಲ್ಲ. ನಮ್ಮ ಅಳುದು ನಾವು ಯಾರು ಕೊಡ್ಕೋಬೇಕು? ಇಷ್ಟು ಇಂಡಸ್ಟ್ರಿಗಳು ಬಂದಾದ್ರೆ ಗೊತ್ತಾಗುತ್ತೆ ಸರ್ಕಾರಕ್ಕೆ. ಇವತ್ತಿನ ದಿವಸ ನಾವು ಏನಾದರೂ ಅವ್ರು ಮಾಡಿಲ್ಲ ಅಂದ್ರೆ 1000 ನಮ್ಮ ಕಡೆ 1000 ಇಂಡಸ್ಟ್ರಿಗಳಿದಾವೆ. 1000 ಇಂಡಸ್ಟ್ರಿಗಳು ಇದೇ ನೋವಲ್ಲಿದ್ದಾರೆ ಎಲ್ಲರೂ. ನಮ್ಮ ಭಾಗಕ್ಕೆ ಏನು ಆಗ್ತಾ ಇಲ್ಲ, ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಎಲ್ಲರೂ ನೋವಲ್ಲಿದ್ದಾರೆ. ನಾವು ಇದನ್ನ ಒಂದು ಇನಿಷಿಯೇಟಿವ್ ತಗೊಂಡಿವಿ. ನಿಮ್ಮ ಸಪೋರ್ಟಿಂದ ನಾವು ಎಲ್ಲರನ್ನ ಒಗ್ಗೂಡಿಸಿ ನಮಗೆ ನ್ಯಾಯ ಕೇಳೋಕ್ಕೆ ನಿಮ್ಮ ಒಂದು ಸಹಕಾರ ನಮ್ಗೆ